ಪ್ರಿಯ ಸ್ನೇಹಿತರೆ, ಇವಾಗ ನಾವು ಕಿತ್ತೂರು ರಾಜಗುರು ಕಲ್ಮಠದಲ್ಲಿದ್ದೀವಿ. ಇಲ್ಲಿ ಯಾಕಪ್ಪ ಬಂದಿದೆ ಅಂತ ಹೇಳಿದ್ರೆ, ನಾನು ಇಲ್ಲಿ ರಾಜರ ಸಮಾಧಿ ಹತ್ರ ಬಂದಿದ್ದೀನಿ. ಕಿತ್ತೂರು ಮಹಾರಾಜರು, ರಾಣಿಯರು ಇರುವಂತ ಸಮಾಧಿ ಈ ಕಲ್ಮಠದ ಗುಹೆ ಒಳಗಡೆ ಇದೆ ಅಂತೆ. ಸೊ ಹಾಗಾಗಿ ಈ ಗುಹೆಗೆ ನಾನು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ. ನಮ್ ಜೊತೆ ಬಸವರಾಜ್ ಸರ್ ಇದ್ದಾರೆ. ಸರ್, ಈಗ ನಾವ್ ಎಲ್ಲ ಹೋಗ್ತಾ ಇದ್ದೀವಿ ಇವಾಗ? ಸರ್, ಕಿತ್ತೂರು ಸಂಸ್ಥಾನದ ಆಳರಸರ ಸಮಾಧಿಗಳನ್ನ ಹೊಂದಿರತಕ್ಕಂತ ಕಲ್ಮಠ. ಓಕೆ ಸರ್, ಓಕೆ. ಕಿತ್ತೂರು ಸಂಸ್ಥಾನದ ಪ್ರತಿಯೊಬ್ಬ ಅರಸರ ಸಮಾಧಿಗಳನ್ನ ಇಲ್ಲೇ ಮಾಡಲಾಗಿದೆ. ಓಕೆ. ಏಕೆ ಮಾಡಿದಾರೆ ಅಂತಂದ್ರೆ, ರಾಜಗುರುಗಳ ಒಂದು ಪಾದ ಸ್ಪರ್ಶ ನಮ್ಮ ಸಮಾಧಿ ಮೇಲೆ ದಿನನಿತ್ಯ ಆಗಬೇಕು. ಈ ಮೂಲಕ ನಾವು ಪಾವನ ಆಗ್ಬೇಕು. ರಾಜಗುರುಗಳ ಒಂದು ಪಾದ ಸ್ಪರ್ಶ ನಮ್ಗೆ ಆಗ್ಲಿ ಅನ್ನುವಂತ ಉದ್ದೇಶದಿಂದ ಅವರೆಲ್ಲರ ಸಮಾಧಿಗಳನ್ನ ವಿಶೇಷವಾಗಿ ಇಲ್ಲೇ ಮಾಡಿದ್ದಾರೆ. ಆ ಸಮಾಧಿಗಳನ್ನ ಒಂದೊಂದಾಗಿ ನೋಡ್ಕೊಂಡು ಬನ್ನಿ ಸರ್, ಹೋಗೋಣ. ಇದು ಕಿತ್ತೂರು ಸಂಸ್ಥಾನದ ಮಾಳವ ರುದ್ರಗೌಡ ಅಥವಾ ಫಕೀರ ರುದ್ರ ಸರ್ಜಾ. ಅಂದ್ರೆ ಯಾರು ಸರ್ ಇವರು? ಇವರು ಕಿತ್ತೂರು ಸಂಸ್ಥಾನದ 1734ರಲ್ಲಿ ಪಟ್ಟಕ್ಕೇರಿದಂತ ರಾಜರು. ಕಿತ್ತೂರು ಸಂಸ್ಥಾನದ ರಾಜರು. ಇವರ ಹೆಂಡತಿ ಮಲ್ಲವ್ವ. ಇವರು ರಾಜ್ಯಭಾರ ಮಾಡ್ತಿರ್ತಾರೆ. ಇವರು ಕಿತ್ತೂರು ಸಂಸ್ಥಾನದ ರಾಜರಾದ ನಂತರ ಈ ಒಂದು ಫಕೀರ ರುದ್ರ ಸರ್ಜರು ಬಿಜಾಪುರ ಸುಲ್ತಾನರಿಗೆ ಕಪ್ಪು ಕಾಣಿಕೆ ಕೊಡಕ್ಕೆ ಹೋಗೋದಾಗೋ ಅಥವಾ ಕಾಶ್ಮೀರಕ್ಕೆ ಹೋದಂತ ಸಂದರ್ಭದಲ್ಲಿಯೋ ಎರಡು ಅಭಿಪ್ರಾಯಗಳು. ಒಂದು ಹೈದರಾಬಾದಿಗೆ ಬಿಜಾಪುರ ಸುಲ್ತಾನರಿಗೆ ಕಪ್ಪು ಕಾಣಿಕೆ ಕೊಡಕ್ಕೆ ಹೋದಂತ ಸಂದರ್ಭಗಳಿಗೆ ಅಲ್ಲಿ ಒಬ್ಬ ನರ್ತಕಿ ಪರಿಚಯ ಆಗಿ ಅವಳನ್ನ ಇಲ್ಲಿ ರಂಜನಿ ಅಂತಕ್ಕಂಥವ್ರನ್ನ ಕರ್ಕೊಂಡ್ ಬಂದ್ರು ಅಂತವದಲ್ಲಿ ಮಾಹಿತಿ ಬರ್ತದೆ. ಇನ್ನೊಂದು ಮಾಹಿತಿ ಪ್ರಕಾರ ಕಾಶ್ಮೀರಕ್ಕೆ ಹೋದಂತ ಸಂದರ್ಭದೊಳಗ ಅಲ್ಲಿಯ ನರ್ತಕಿಯನ್ನ ಇವರು ತಮ್ಮ ಜೊತೆಗೆ ಕರ್ಕೊಂಡ್ ಬಂದು ದೇಶನೂರ್ ಅನ್ನುವಂತ ಸ್ಥಳದೊಳಗ ಉಳಿದುಕೊಂಡ್ರು. ತಮ್ಮ ಅಂತಿಮ ದಿನಗಳನ್ನ ಅಲ್ಲೇ ಕಳೆದ್ರು. ಕಿತ್ತೂರು ಸಂಸ್ಥಾನವನ್ನ ಅದಕ್ಕಾಗಿ ತ್ಯಾಗ ಮಾಡಿದ್ರು. ಆ ರಂಜನೀಯ ಸೌಂದರ್ಯದ ಮುಂದೆ ಕಿತ್ತೂರು ಸಂಸ್ಥಾನವನ್ನ ತ್ಯಾಗ ಮಾಡಿದಂತ ಒಬ್ಬ ಅಮರ ಪ್ರೇಮಿ. ಅದಕ್ಕಾಗಿ ಇವರನ್ನ ಫಕೀರ ರುದ್ರ ಸರ್ಜಾ ಅಂತ ಕರೀತಾರೆ. ಅದಕ್ಕಾಗಿ ಇವರಿಗೆ ಹೆಸರನ್ನ, ಅದು ಮುಸ್ಲಿಂ ಹೆಣ್ಮಗಳು ರಂಜನಿ ಅಂತಕ್ಕಂಥಕ್ಕೆ. ಆ ಮುಸ್ಲಿಂ ಹೆಣ್ಮಗಳನ್ನ ಪ್ರೀತಿ ಮಾಡಿ ಅವಳನ್ನ ಇಲ್ಲಿ ದೇಶನೂರ ಅರಮನೆ ಒಳಗೆ ಇಟ್ಕೊಂಡು ಅವಳಿಗಾಗಿ ಒಂದು ನಿರಂಜನಿ ಮಹಲ್ ಅನ್ನುವಂತ ಮಹಲ್ ಕಟ್ಟಿಸ್ತಾರೆ. ಎಲ್ಲಿ ಅದು? ದೇಶನೂರ್ ಒಳಗೆ. ದೇಶನೂರ್ ಊರಲ್ಲೇ ಅಲ್ಲಿ ಕೋಟೆ ಇದೆ, ಅರಮನೆ ಇದೆ. ಆದ್ರೆ ತನ್ನ ಪ್ರಿಯತಮಿಗಾಗಿ ನಿರಂಜನಿ ಮಹಲ್ ಅನ್ನುವಂತ ಒಂದು ಮಹಲ್ ಕಟ್ಟಿಸಿದ್ದು ಇನ್ನೂ ಅದು ಕಾಣಬಹುದು. ಅವರು ಕಟ್ಟಿರ್ತಕ್ಕಂಥ ನಿರಂಜನಿ ಮಹಲು, ಅವರ ಸಮಾಧಿಯನ್ನ ಇಲ್ಲಿ ಮಾಡ್ತಾರೆ. ಇವರು ಅದೇ ರಂಜನಿ ಅಂತ ಹೇಳೋದಲ್ಲ, ಅವ್ರ ಸಮಾಧಿ ಇಲ್ಲೇ ಪಕ್ಕದಲ್ಲಿ ಇದೆ. ಓಕೆ, ಬನ್ನಿ. ಓಕೆ, ಇದು ಆಕ್ಚುಲಿ ಸಮಾಧಿಗಳೆಲ್ಲ ಅಂಡರ್ ಗ್ರೌಂಡ್ ನೋಡಿದಾವೆ. ಮೇಲ್ಗಡೆನೂ ಒಂದಷ್ಟು ಕಟ್ಟಿದಾರ, ಒಂದಷ್ಟು ಕಟ್ಟಿಲ್ಲ. ಇದು ರಂಜನಿಯನ್ನ ಆನಂತರ ಕಾಲಾಂತರದೊಳಗ ಕಿತ್ತೂರು ಸಂಸ್ಥಾನಿಕರು ಇವಳನ್ನ ಲಿಂಗಾಯತ ಧರ್ಮಕ್ಕೆ ಬರಮಾಡಿಕೊಂಡು ಅವಳನ್ನ ಪರಿವರ್ತನೆ ಮಾಡಿ ನಿರಂಜನಿ ಅಂತೇಳಿ ಆಕೆಗೆ ನಾಮಕರಣ ಮಾಡ್ತಾರೆ. ಕಲ್ಮಠದ ಗುರು ನಿರಂಜನಿ ಅಂತ ನಾಮಕರಣ ಮಾಡಿದ ನಂತರ ಆಕೆ ಕಿತ್ತೂರು ಸಂಸ್ಥಾನಕ್ಕಾಗಿ ತನ್ನ ತ್ಯಾಗವನ್ನು ಮಾಡ್ತಾರೆ. ಅವಳ ಸಮಾಧಿಯನ್ನು ಇಲ್ಲೇ ಮಾಡಿದ್ದಾರೆ ಎಂದು ಕಂಡು ಬರ್ತದೆ. ಒಳಗೆ ಅಂಡರ್ ಗ್ರೌಂಡ್ ಒಳಗೆ ಸಮಾಧಿ. ಮತ್ತೆ ನೆಕ್ಸ್ಟ್ ಮುಂದುಗಡೆ ಅಲ್ಲಿ ಒಳಗಡೆ ಹೊರಗೆ ಕಾಣಲಿಲ್ಲ ಅಂದ್ರೆ